ಸರ್ವೆ ಅಥವಾ ಜಾತಿ ಗಣತಿ ಕೇವಲ 46%, 47% ಆಗಿದೆ ಅಂತೇಳಿ ಪದೇ ಪದೇ ಸರ್ವೆಯನ್ನ ಮುನ್ನುಡ್ತಾ ಇರೋದ್ರಿಂದ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಪರಿಶಿಷ್ಟ ಜಾತಿಯವರು ನಾಗಮೋಹನ್ ದಾಸ್ ಅವರ ಸರ್ವೆಗೆ ಬಂದಂತ ಅಥವಾ ಗಣತಿಗೆ ಬಂದಂತ ಅಧಿಕಾರಿ ಸ್ಪಂದನೆ ಆಗಿದೆ ಅಂತೇಳಿ ಮತ್ತೆ 27ಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಆ ದಿಕ್ಕಿನಲ್ಲಿ ಮಾದಿಗ ಸಮುದಾಯ ಸ್ವಯಂ ಪ್ರೇರಿತವಾಗಿ 8 ದಿನಗಳ ಕಾಲ ಈ ಸರ್ವೆಯಲ್ಲಿ ಸ್ವಯಂ ಪ್ರೇರಣೆಯಿಂದ ಪಾಲ್ಗೊಳ್ಳೋದಿಕ್ಕೆ, ಸರ್ವೆ ಹೆಚ್ಚು ಮಾಡೋದಿಕ್ಕೆ 198 ವಾರ್ಡ್ಗಳಲ್ಲಿ ಇರ್ತಕ್ಕಂಥ ಮಾದಿಗ ಸಮುದಾಯವನ್ನು ಸಂಪರ್ಕ ಯಾವ ರೀತಿ ಮಾಡಬೇಕು, 8 ದಿನದಲ್ಲಿ ಯಾವ ರೀತಿ ಜವಾಬ್ದಾರಿ ತೆಗಿಬೇಕು, ಈ ದಿಕ್ಕಿನಲ್ಲಿ ಇವತ್ತು ಪೂರ್ವಭಾವಿ ಸಭೆಯಾಗಿದೆ. ನಾಳೆ ಬೆಳಗ್ಗೆ ಇದೇ ಸ್ಥಳದಲ್ಲಿ ನಮ್ಮ ತಾಮ್ರ ಹೋಟ್ಲಿನ್ ಇದೆ, ಈ ಕಟ್ಟಡದಲ್ಲಿ ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಿನ ಅನೇಕ ಮಾದಿಗ ಮುಖಂಡರು, ಮಾದಿಗ ಎಲ್ಲ ಪಕ್ಷದ ಸಕ್ರಿಯ ಕಾರ್ಯಕರ್ತರು, ಸಂಘಟನೆ ಮುಖಂಡರು ಎಲ್ಲರೂ ಭಾಗವಹಿಸಿಬಿಟ್ಟು ಕೆ.ಎಚ್. ಮುನಿಯಪ್ಪನವರು ಈಗಾಗಲೇ ಮನವಿಯನ್ನ ನನ್ನನ್ನೇ ಮಾತಾಡಿ ಬೇರೆ ಬೇರೆ ನಾಯಕರ ಜೊತೆ ಮಾತಾಡೋದ್ರಿಂದ ನಾಳೆ ಸಭೆಗೆ ಬೆಂಗಳೂರಲ್ಲಿರ್ತಕ್ಕಂಥ ಮಾದಿಗ ಹಿತಚಿಂತಕರು, ಹೋರಾಟಗಾರರು, ಸ್ವಾಭಿಮಾನವಾಗಿ ಈ ಸಮಾಜಕ್ಕಾಗಿ ಸೇವೆ ಸಲ್ಲಿಸತಕ್ಕಂಥ ಎಲ್ಲ ಯುವ ಪ್ರೇಮಿಗಳು ಮತ್ತು ವಿದ್ಯಾವಂತ ಗ್ರಾಜುಯೇಟ್ಗಳು 10ವರೆಗೆ ಸಭೆ ಸೇರಿ 8 ದಿನಗಳ ಕಾಲ ಸಮಯ ಕೊಡೋದಿಕ್ಕೆ ತಮ್ಮ ಜವಾಬ್ದಾರಿಗಳನ್ನ ಸಭೆಯಲ್ಲಿ ಘೋಷಣೆ ಮಾಡಿ ಸಹಕಾರ ನೀಡಬೇಕಂತ ಎಲ್ಲರಲ್ಲಿ ಮನವಿಯನ್ನ ಮಾಡ್ತೇನೆ. ಮತ್ತೊಂದು ತಮ್ಮಲ್ಲಿ ಶ್ರೇಣಿಯ ಪ್ರಾರ್ಥನೆ, ತಾವು ಸುದೀರ್ಘವಾಗಿ 30-35 ವರ್ಷದಿಂದ ಹೋರಾಟ ಮಾಡಿಕೊಂಡು ಪ್ರತಿಫಲವಾಗಿ ಒಂದು ಒಳ ಮೀಸಲಾತಿ ಜಾರಿಗೆ ಆಗ್ತಾ ಇದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, OBC ಸಮುದಾಯದಲ್ಲಿ ಲಕ್ಷಾಂತರ ಜನ ವಿದ್ಯಾವಂತರಿಗೆ ಅನುಕೂಲ ಆಗ್ತಾ ಇದೆ ತಮ್ಮಿಂದ. ಅದ್ರ ಬಗ್ಗೆ ತಾವು ಹೇಳಿ ಸರ್. ಇದು ನನ್ನ ಕೆಲಸ. ಅನೇಕ ಮಹನೀಯರ ಹೋರಾಟದ ಪ್ರತಿಫಲ ಇದಾಗಿದೆ. ಅನೇಕ ಸಂಘಟನೆಯವರು, ರಾಜಕಾರಣಿಗಳು ಒಳ ಮೀಸಲಾತಿಗಾಗಿ ತಮ್ಮ ಜೀವವನ್ನು ತೆಗೆದ ಮಹನೀಯರು ಇದ್ದಾರೆ. ಅದರ ಪ್ರತಿಫಲವಾಗಿ ಇವತ್ತೇನದು ಒಳ ಮೀಸಲಾತಿ ಸರ್ಕಾರ ಒಪ್ಕೊಂಡಿರೋದು. ಆದರೂ ಸರ್ಕಾರ ಈಗ ಮಾಡಿದ ನಾಗಮೋಹನ್ ದಾಸ್ ಅವರ ಗಣತಿ, ಜಾತಿ ಗಣತಿಯ ವರದಿಯಲ್ಲಿ ನ್ಯೂನತೆಗಳು ಹಲವಾರು ಪರಿಶಿಷ್ಟ ಜಾತಿ ಸಮಾಜದಲ್ಲಿ ಆಗ್ತದ್ರಿಂದ ಸ್ಪಷ್ಟವಾದಂತ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಹಿಂದುಳಿಕೆಯ ವರದಿಯನ್ನ ಕೊಡದಿದ್ದ ಹೋದರೆ ಭವಿಷ್ಯದ ದಿನಗಳಲ್ಲಿ ಮತ್ತೆ ಮೀಸಲಾತಿ ವ್ಯತ್ಯಾಸಗಳಾಗ್ಬೋದು. ಆ ದಿಕ್ಕಲ್ಲಿ ಎಲ್ಲ ಸಮಾಜವನ್ನ ಜೊತೆಗೂಡಿಸೋದಕ್ಕೋಸ್ಕರ ನಾವು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸರ್, ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗ ಮಾದಿಗ 101 ಜಾತಿಗಳಿಗೆ ಜಾತಿ ಸಮೀಕ್ಷೆಯಿಂದ ನ್ಯಾಯ ಮಾಡಿಕೊಡುತ್ತಂತ ಇವಾಗ 60% ಆಗಿದೆ ಅಂತ ಹೇಳ್ತಾರೆ. ಇನ್ನು 40% ಬ್ಯಾಲೆನ್ಸ್ ಇದೆ ಅಂತಾರೆ. ಇನ್ನು ಕೆಲವೇ ದಿವಸಗಳಿದೆ ಸಮೀಪ. ಅದ್ರ ಬಗ್ಗೆ ಸರ್ಕಾರಕ್ಕೆ ನಾಗಮೋಹನ್ ದಾಸ್ ಅವರು ವಿಶ್ವಾಸ ಇದೆ, ನಮಗೂ ವಿಶ್ವಾಸ ಇದೆ. ಸರ್ಕಾರ ಆಗ್ಲಿ ನಾಗಮೋಹನ್ ದಾಸ್ ಅವರಾಗ್ಲಿ ನ್ಯಾಯ ಕೊಡಲಿಲ್ಲ ಅಂದ್ರೆ ನಮ್ಗೆ ಅನೇಕ ದಾರಿಗಳಿದೆ, ಹೋರಾಟದ ದಾರಿ ಇದೆ, ನ್ಯಾಯಾಲಯಗಳಿದ್ದಾರೆ. ನಮಗೆ 30 ವರ್ಷ ಹೋರಾಟ ಮಾಡಿ ನಮಗೆ ಏನು ಅನ್ಯಾಯ ಆಗ್ತಾ ಇದೆ ಮೀಸಲಾತಿಯನ್ನು ಪಡೆಯೋದಕ್ಕೆ ಶಕ್ತರಾಗಿದ್ದೇವೆ. ಸರ್ಕಾರ ಸ್ಪಂದಿಸುವ ದಿಕ್ಕಿನ ಹೊರಟಿದೆ. ನಮಗೆ ಅನ್ಯಾಯ ಮಾಡಿದ್ರೆ ಅದು ಸರ್ಕಾರ ಆಗ್ಬೋದು, ನಾಗಮೋಹನ್ ದಾಸ್ ಕಮಿಷನ್ ಆಗ್ಬೋದು, ಮತ್ತೊಂದು ಸಂಘಟನೆ ವರ್ಗ ಆಗ್ಬೋದು, ಬಿಡೋ ಪ್ರಶ್ನೆ ಇಲ್ಲ. ನಮ್ಮ ಮೀಸಲಾತಿಗಳನ್ನ ಪಡೆಯೋದಕ್ಕೆ ನಾವು ಶಕ್ತರಾಗಿದ್ದೀವಿ. ಜಯನಗರ ಚಿಕ್ಕಪೇಟೆ, ಹೆಬ್ಬಾಳ, ಆನೇಕಲ್, ಹೊಸಕೋಟೆ, ಮಹಾಲಕ್ಷ್ಮಿ ಲೇಔಟ್, ಬಸವನಗುಡಿ,
ರಾಜಾಜಿನಗರ ಇದೊಂದು ದೊಡ್ಡ ವೆಂಕಟೇಶ್ವರ ನಿಮ್ದು ಯಾವ ಬ್ರಾಂಚ್ ಇದೆ? ನಾನು ಒಂದು ಐದಾರು ಸ್ಟಾರ್ಟ್ ಮಾಡಿ